ರಹಸ್ಯ ಪ್ರೇಮಕಥೆ. ಕೆರೆಯ ದಡದ ರಹಸ್ಯ. ಮಲೆನಾಡಿನ ಅಂಚಿನಲ್ಲಿದ್ದ ಹುಣಸೆ ಕಟ್ಟೆ ಎಂಬ ಪುಟ್ಟ ಹಳ್ಳಿ ಹಸಿರು ಹೊಲಗಳು, ತೆಂಗಿನ ತೋಟಗಳು ಮತ್ತು ದೊಡ್ಡ ಕೆರೆಯಿಂದ ಪ್ರಸಿದ್ಧವಾಗಿತ್ತು. ಬೆಳಗ್ಗೆ ಮಂಜು ಹೊಲಗಳ ಮೇಲೆ ತೇಲುತ್ತಿತ್ತು. ಸಂಜೆ ಗಾಳಿ ಕೆರೆಯ ನೀರನ್ನು ಸವರಿಕೊಂಡು ಊರೊಳಗೆ ಹರಿಯುತ್ತಿತ್ತು. ಆ ಹಳ್ಳಿಯಲ್ಲಿ ವಾಸಿಸುತ್ತಿದ್ದನು ಕಾರ್ತಿಕ್. ಕಾರ್ತಿಕ್ ಊರಿನ ಇತರ ಯುವಕರಂತೆ ಅಲ್ಲ. ಅವನಿಗೆ ಗದ್ದಲಕ್ಕಿಂತ ಮೌನ ಇಷ್ಟ. ಸ್ನೇಹಿತರ ಜೊತೆ ಕಾಲಹರಣ ಮಾಡುವುದಕ್ಕಿಂತ ಹೊಲದ ದಾರಿಯಲ್ಲಿ ಒಬ್ಬನೇ ನಡೆಯುವುದು ಇಷ್ಟ. ಅವನ ತಂದೆ ರೈತ, ತಾಯಿ ಗೃಹಿಣಿ. ಜೀವನ ಸರಳವಾಗಿತ್ತು. ಆದರೆ ಒಂದು ಮಳೆಗಾಲದ ಸಂಜೆ ಅವನ ಜೀವನವೇ ಬದಲಾಗಿತ್ತು. ಆ ದಿನ ಕಾರ್ತಿಕ್ ಕೆರೆಯ ದಡದ ದಾರಿಯಲ್ಲಿ ಮನೆಗೆ ಬರುತ್ತಿದ್ದ. ಆಕಾಶ ಮೋಡದಿಂದ ತುಂಬಿತ್ತು. ಮಳೆ ಹನಿಗಳು ನಿಧಾನವಾಗಿ ಬೀಳತೊಡಗಿದ್ವು. ಅಷ್ಟರಲ್ಲಿ ಅವನ ಕಣ್ಣಿಗೆ ದೂರದಲ್ಲಿ ಒಬ್ಬ ಹುಡುಗಿ ಕಾಣಿಸಿಕೊಂಡ್ಳು. ಬಿಳಿ ಛತ್ರಿ, ನೀಲಿ ಬಣ್ಣದ ಚೂಡಿದಾರ್, ಮುಖ ಸ್ಪಷ್ಟವಾಗಿ ಕಾಣ್ತಾ ಇರಲಿಲ್ಲ. ಅವಳು ಕೆರೆಯ ದಡದಲ್ಲಿ ನಿಂತು ನೀರನ್ನ ನೋಡುತ್ತಿದ್ಲು. ಕಾರ್ತಿಕ್ ಹತ್ತಿರ ಹೋಗುವಷ್ಟರಲ್ಲಿ ಅವಳು ತಿರುಗಿ ನಡೆದು ಹೋದ್ಲು. ಯಾರು ಇವಳು ಎಂದು ಅವನು ಯೋಚಿಸಿದ. ಆದರೆ ಆ ದಿನದ ನಂತರ ಅವಳ ಮುಖ ಅವನ ಮನಸ್ಸಲ್ಲೇ ಉಳಿಯಿತು. ಮರುದಿನ ಸಂಜೆ ಅವನು ಮತ್ತೆ ಅದೇ ದಾರಿಯಲ್ಲಿ ಹೋದ. ಅವಳು ಮತ್ತೆ ಅಲ್ಲೇ ಇದ್ಲು. ಈ ಬಾರಿ ಅವನು ಧೈರ್ಯ ಮಾಡಿ ಹತ್ತಿರ ಹೋದ. ನೀವು ನಮ್ಮ ಊರವರ? ಹುಡುಗಿ ನಿಧಾನವಾಗಿ ತಿರುಗಿದ್ಲು. ಅವಳ ಹೆಸರು ನಂದಿನಿ. ಅವಳ ಕಣ್ಣುಗಳಲ್ಲಿ ವಿಚಿತ್ರ ದುಃಖ ಇತ್ತು. ಇಲ್ಲ ಎಂದ್ಲು. ಆಗ ನನ್ನ ಅಜ್ಜಿ ಮನೆ ಇಲ್ಲಿ. ಮೊದಲ ಬಾರಿಗೆ ನೋಡ್ತಿದ್ದೀನಿ. ನಾನು ಹೆಚ್ಚು ಹೊರಗೆ ಬರೋದಿಲ್ಲ ಅಷ್ಟೇ. ಆ ದಿನ ಅವರ ಮಾತು ಅಲ್ಲಿ ಮುಗಿಯಿತು. ಮುಂದಿನ ದಿನಗಳಲ್ಲಿ ಅವರು ಪದೇ ಪದೇ ಭೇಟಿಯಾಗತೊಡಗಿದ್ರು. ಮೊದಲಿಗೆ ಸಾಮಾನ್ಯ ಮಾತಾಗಿತ್ತು, ನಂತರ ಸ್ನೇಹ, ನಂತರ ಕಾಯುವಿಕೆ ಇತ್ತು. ಕಾರ್ತಿಕ್ ಈಗ ಪ್ರತಿದಿನ ಸಂಜೆಗಾಗಿ ಕಾಯತೊಡಗಿದ. ನಂದಿನಿ ಬರದ ದಿನ ಅವನಿಗೆ ಏನೋ ಕಳೆದುಕೊಂಡ ಭಾವನೆ ಆಗ್ತಿತ್ತು. ಒಂದು ಸಂಜೆ ಕಾರ್ತಿಕ್ ಕೇಳಿದ, ನೀನು ಯಾವಾಗಲೂ ಕೆರೆಯನ್ನೇ ಯಾಕೆ ನೋಡ್ತೀಯಾ? ನಂದಿನಿ ಮೌನವಾಗಿದ್ಲು. ಸ್ವಲ್ಪ ಹೊತ್ತಿನ ನಂತರ ಹೇಳಿದ್ಲು, ಕೆಲವು ನೆನಪುಗಳು ನೀರಿನಂತೆ ಇರುತ್ತವೆ, ಎಷ್ಟು ದೂರ ಹೋಗಿದ್ರೂ ಮರಳಿ ಬರುತ್ತವೆ. ಆ ಉತ್ತರ ಅವನಿಗೆ ಅರ್ಥವಾಗಲಿಲ್ಲ, ಆದರೆ ಅವಳ ನೋವು ಅವನಿಗೆ ಅರ್ಥವಾಯಿತು. ಒಂದು ದಿನ ಹಳ್ಳಿಯಲ್ಲಿ ಜಾತ್ರೆ ನಡೀತಿತ್ತು. ಎಲ್ಲರೂ ಸಂಭ್ರಮದಲ್ಲಿದ್ದರು. ಕಾರ್ತಿಕ್ ಕೂಡ ಹೋದ. ಅಲ್ಲಿ ಅವನು ನಂದಿನಿಯನ್ನ ನೋಡ್ದ. ಆದರೆ ಅವಳು ಒಬ್ಬಳೇ ಇರಲಿಲ್ಲ. ಅವಳ ಜೊತೆ ಒಬ್ಬ ಮಧ್ಯವಯಸ್ಕ ಇದ್ದ. ಅವನು ನಂದಿನಿಯ ಮೇಲೆ ಕಣ್ಣಿಟ್ಟಿದ್ದಂತೆ ಕಾಣ್ತಿತ್ತು. ನಂದಿನಿಯ ಮುಖದಲ್ಲಿ ಸಂತೋಷ ಇರಲಿಲ್ಲ. ಆ ರಾತ್ರಿ ಕಾರ್ತಿಕ್ಗೆ ನಿದ್ರೆ ಬರಲಿಲ್ಲ. ಮರುದಿನ ಅವನು ಕೇಳ್ದ, ನಿನ್ನ ಜೊತೆ ಇದ್ದವರು ಯಾರು? ನಂದಿನಿಯ ಮುಖ ಬದಲಾಯಿತು. ಅದರ ಬಗ್ಗೆ ಕೇಳಬೇಡ. ಯಾಕೆ? ದಯವಿಟ್ಟು. ಅವಳು ಮೊದಲ ಬಾರಿಗೆ ಕೋಪಗೊಂಡ್ಳು. ಕಾರ್ತಿಕ್ ಮೌನವಾದ. ಆದರೆ ಅವನ ಕುತೂಹಲ ಕೂಡ ಹೆಚ್ಚಾಯಿತು. ಕೆಲ ದಿನಗಳ ನಂತರ ಊರಲ್ಲಿ ಒಂದು ಸುದ್ದಿ ಹರಡಿತು. ನಂದಿನಿಯ ಮದುವೆ ನಿಶ್ಚಯವಾಗಿದೆ ಎಂದು. ಕಾರ್ತಿಕ್ಗೆ ಆ ಸುದ್ದಿ ಕೇಳಿ ಆಘಾತವಾಯಿತು. ಅವನು ನೇರವಾಗಿ ನಂದಿನಿಯನ್ನ ಭೇಟಿಯಾಗಲು ಹೋದ. ಇದು ಸತ್ಯನಾ ಎಂದು ಕೇಳ್ದ. ನಂದಿನಿ ತಲೆ ತಗ್ಗಿಸಿದ್ಲು. ಹೌದು. ನಿನಗೆ ಇಷ್ಟವಾ? ಅವಳು ಉತ್ತರಿಸಲಿಲ್ಲ. ಅವಳ ಕಣ್ಣುಗಳಲ್ಲಿ ಕಣ್ಣೀರು ತುಂಬಿತು. ಅಷ್ಟೇ ಸಾಕಿತ್ತು. ಉತ್ತರ ಅವನಿಗೆ ಖಂಡಿತ ಸಿಕ್ಕಿತು. ಆ ಸಂಜೆ ನಂದಿನಿ ಒಂದು ದೊಡ್ಡ ರಹಸ್ಯ ಹೇಳಿದ್ಲು. ನನ್ನ ಅಪ್ಪ ಸತ್ತ ನಂತರ ನಮ್ಮ ಮನೆಯ ಎಲ್ಲ ಸಾಲವನ್ನು ನನ್ನ ಮಾವ ತೀರಿಸಿದ್ದ. ಆಮೇಲೆ ಅದಕ್ಕೆ ಪ್ರತಿಯಾಗಿ ನನ್ನ ಮಗನ ಜೊತೆ ತನ್ನ ಮದುವೆ ಮಾಡಬೇಕು ಅಂತ ಒತ್ತಾಯ ಮಾಡಿದ್ದಾನೆ. ಕಾರ್ತಿಕ್ ಅದಕ್ಕೆ ಕೋಪಗೊಂಡ. ನೀನು ಒಪ್ಪಬೇಡ. ನಾನು ಮಾತು ಕೇಳುವವರು ಯಾರೂ ಇಲ್ಲ. ನಾನು ಇದ್ದೀನಿ ಅಂದ. ನಂದಿನಿ ಅವನ ಕಡೆ ನೋಡಿದ್ಲು. ಮೊದಲ ಬಾರಿಗೆ ಅವಳ ಕಣ್ಣಲ್ಲಿ ಆಶೆ ಕಾಣಿಸಿತು. ಆ ರಾತ್ರಿ ಇಬ್ರು ಕೆರೆಯ ದಡದಲ್ಲಿ ಬಹಳ ಹೊತ್ತು ಕುಳಿತಿದ್ರು. ಮಳೆ ನಿಧಾನವಾಗಿ ಸುರಿಯುತ್ತಿತ್ತು. ಗಾಳಿ ತಂಪಾಗಿತ್ತು. ನಿನಗೆ ನನ್ನ ಮೇಲೆ ನಂಬಿಕೆ ಇದೆಯಾ ಎಂದು ಕಾರ್ತಿಕ್ ಕೇಳ್ದ. ಅದಕ್ಕೆ ಅವಳು ಇದೆ ಅಂದ್ಲು. ಆಗ ಭಯ ಪಡಬೇಡ. ನಂದಿನಿ ಮೊದಲ ಬಾರಿಗೆ ನಕ್ಕಳು. ಆ ನಗುವಿನಲ್ಲಿ ದುಃಖ ಕಡಿಮೆ, ನೆಮ್ಮದಿ ಹೆಚ್ಚು ಇತ್ತು. ಆದರೆ ಹಳ್ಳಿ ಚಿಕ್ಕದು. ರಹಸ್ಯಗಳು ಹೆಚ್ಚು ದಿನ ರಹಸ್ಯವಾಗಿರೋದಿಲ್ಲ. ಕೆಲವೇ ದಿನಗಳಲ್ಲಿ ಊರವರು ಮಾತನಾಡತೊಡಗಿದ್ರು. ಕಾರ್ತಿಕ್ ಮತ್ತು ನಂದಿನಿ ಪ್ರತಿದಿನ ಭೇಟಿಯಾಗ್ತಾರೆ. ಏನೋ ಇದೆ. ಈ ಮಾತು ನಂದಿನಿಯ ಮನೆಯವರ ಕಿವಿಗೂ ಕೂಡ ಬಿತ್ತು. ಒಂದು ರಾತ್ರಿ ಅವಳನ್ನು ಮನೆಯೊಳಗೆ ಬಂಧಿಸಿದ್ರು. ಹೊರಗೆ ಹೋಗಲು ಬಿಡಲಿಲ್ಲ. ಕಾರ್ತಿಕ್ ಪ್ರತಿದಿನ ಕೆರೆಯ ದಡಕ್ಕೆ ಹೋಗ್ತಿದ್ದ. ಆದರೆ ನಂದಿನಿ ಮಾತ್ರ ಬರಲಿಲ್ಲ. ಒಂದು ದಿನ, 2 ದಿನ, 1 ವಾರ ಕಳೆಯಿತು. ಯಾವ ಸುಳಿವೂ ಇಲ್ಲ. ಅವನ ಮನಸ್ಸು ಕೂಡ ಅಶಾಂತವಾಯಿತು. ಒಂದು ಮಳೆಯ ರಾತ್ರಿ ಅವನ ಕಿಟಕಿಯ ಸಣ್ಣ ಕಲ್ಲು ಬಿತ್ತು. ಅವನು ಹೊರಗೆ ನೋಡಿದ. ನಂದಿನಿ. ಅವಳು ಸಂಪೂರ್ಣವಾಗಿ ಒದ್ದೆಯಾಗಿದ್ಲು. ಕಾರ್ತಿಕ್, ನಂದಿನಿ, ನಿನಗೆ ಸಮಯ ಇಲ್ಲ. ಏನಾಯಿತು? ಮುಂದಿನ ವಾರ ಮದುವೆ. ಆ ಮಾತು ಕೇಳಿ ಅವನ ಹೃದಯವೇ ಬಡಿತವೇ ನಿಂತಂತಾಯಿತು. ಆ ರಾತ್ರಿ ಅವರು ಒಂದು ನಿರ್ಧಾರವನ್ನು ತೆಗೆದುಕೊಂಡ್ರು. ಭಯದ ಜೊತೆ ಬದುಕೋದಕ್ಕಿಂತ ತಮ್ಮ ಜೀವನವನ್ನು ತಾವೇ ಆಯ್ಕೆ ಮಾಡಿಕೊಳ್ಬೇಕು ಎಂದು. ಮದುವೆಯ ದಿನ ಬೆಳಗ್ಗೆ ಇಡೀ ಊರು ಮದುವೆ ಮನೆಯಲ್ಲಿತ್ತು. ಆದರೆ ನಂದಿನಿ ಅಲ್ಲಿರಲಿಲ್ಲ. ಅವಳು ಕಾಣೆಯಾಗಿದ್ಲು. ಊರಿನಲ್ಲಿ ಗದ್ದಲ ಕೂಡ ಶುರುವಾಯಿತು. ಜನರು ಹುಡುಕತೊಡಗಿದ್ರು. ಆ ಸಮಯದಲ್ಲಿ ಹಳ್ಳಿಯಿಂದ ದೂರದ ಬಸ್ ನಿಲ್ದಾಣದಲ್ಲಿ ಇಬ್ಬರು ನಿಂತಿದ್ರು, ಕಾರ್ತಿಕ್ ಮತ್ತು ನಂದಿನಿ. ಅವರ ಕೈಯಲ್ಲಿ ದೊಡ್ಡ ಸಾಮಾನು ಇರಲಿಲ್ಲ.
ಭವಿಷ್ಯದ ಖಚಿತತೆ ಇರಲಿಲ್ಲ, ಆದರೆ ಇಬ್ಬರ ಮೇಲೆ ಒಬ್ಬರಿಗೆ ನಂಬಿಕೆ ಕೂಡ ಇತ್ತು. ವರ್ಷಗಳು ಕಳೆದು ಕಾರ್ತಿಕ್ ಮತ್ತು ನಂದಿನಿ ನಗರದಲ್ಲಿ ಹೊಸ ಜೀವನ ಕೂಡ ಆರಂಭಿಸಿದರು. ಸಣ್ಣ ಮನೆ, ಸಾಧಾರಣ ಕೆಲಸ, ಬಹಳ ಕಷ್ಟ. ಆದರೆ ಒಟ್ಟಿಗೆ ಒಂದು ಮಳೆಗಾಲದ ಸಂಜೆ ಅವರು ಮನೆಯ ಕಿಟಕಿಯ ಬಳಿ ಕುಳಿತಿದ್ರು. ಹೊರಗೆ ಮಳೆ ಸುರಿಯುತ್ತಿತ್ತು. ನಂದಿನಿ ನಿಧಾನವಾಗಿ ಕೇಳಿದ್ಲು, ನಿನಗೆ ಕೆರೆಯ ದಡ ನೆನಪಾಗುತ್ತಾ? ಕಾರ್ತಿಕ್ ಅದಕ್ಕೆ ನಕ್ಕ. ಅಲ್ಲೇ ನನ್ನ ಜೀವನ ಶುರುವಾಯಿತು. ನನಗೂ ಇಬ್ಬರು ಮಳೆ ಎತ್ತ ನೋಡ್ತಾ ನೆಗುಳಿದ್ರು. ಹೊರಗೆ ಮಳೆ ಹನಿಗಳು ಬೀಳ್ತಿದ್ವು. ಒಳಗೆ ನೆಮ್ಮದಿ ಇತ್ತು. ಕೆಲವು ಪ್ರೇಮ ಕಥೆಗಳು ದೊಡ್ಡ ಅರಮನೆಗಳಲ್ಲಿ ಹುಟ್ಟುವುದಿಲ್ಲ. ಒಂದು ಹಳ್ಳಿ, ಒಂದು ಕೆರೆ, ಒಂದು ಮಳೆಯ ಸಂಜೆಯಲ್ಲಿ ಹುಟ್ಟುತ್ತವೆ. ಅಷ್ಟೇ ಸಾಕು. ಈ ಕತೆ ನಿಮಗೆ ಇಷ್ಟ ಆಗಿದ್ದರೆ ಸ್ನೇಹಿತರೆ, ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಇಂಟ್ರೆಸ್ಟಿಂಗ್ ಕಥೆಯೊಂದಿಗೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಎಲ್ಲರಿಗೂ ಕೂಡ ಧನ್ಯವಾದ.